ಹಲ್ಲೆಲೂಯಾ. ಎಲ್ಲರಿಗೂ ಈ ಒಂದು ಸಮಯದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ಬೆಥೆಸ್ದಾ ಪ್ರಾರ್ಥನಾ ಮಂದಿರಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡೋಣ ಎಂದು ಪ್ರಿಯರೇ. ಹಲ್ಲೆಲೂಯಾ. ಅದರ ಮಧ್ಯೆ ಈ ಸಮಯದಲ್ಲಿ ಕರ್ತನ ಸ್ತುತಿಸುವಾಗಲೇ ಆರಾಧನೆ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮೆರಡೂ ಕಣ್ಣುಗಳನ್ನು ಮುಚ್ಚುತ್ತಾ ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಶ್ರೀ ಸ್ತೋತ್ರ ನಮ್ಮನ್ನು ಬಹಳವಾಗಿ ಪ್ರೀತಿಸುವ ದೇವರು ನಮಗೆ ಸ್ತೋತ್ರಿಸಿ, ನಮ್ಮನ್ನು ಬಹಳವಾಗಿ ಆಶೀರ್ವಾದ ಮಾಡುವ ದೇವರು ನಮಗೆ ಸ್ತೋತ್ರಿಸಿ. ಅವರು ಸಹ ಈ ಒಂದು ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ನಡೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಿಸಿ. ಅವರು ಸಹ ಈ ಒಂದು ಸಮಯದಲ್ಲಿ ನಿನ್ನ ಆಲಯಕ್ಕೆ ಬಂದಿರುವಂಥ ಎಲ್ಲ ಆತ್ಮಗಳನ್ನು ಸ್ವಾಮಿ ನೀನು ಮುಟ್ಟಿ ಬಲಪಡಿಸಿದ್ದಕ್ಕಾಗಿ ಸ್ತೋತ್ರಿಸಿ. ಅದೇ ಸ್ವಾಮಿ ಇಲ್ಲಿ ಯಾರು ಬರಬೇಕು ಅಂದ್ಕೊಂಡಿದ್ದ ಸ್ವಾಮಿ ಆ ದೃಷ್ಟಿಯಲ್ಲಿ ಬರುವಾಗೆ ನೀವು ಅನುಗ್ರಹಣೆ ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಿಸಿ. ಯಾವುದೇ ರೀತಿಯ ಸ್ವಾಮಿ ಅಡ್ಡಿ ತಡೆಗಳಾಗದಂತೆ ನೀನು ಅದನ್ನು ನಿವಾರಿಸಿ ಅವರ ಚರ್ಚೆಗೆ ಕರೆತಂದಿದ್ದಕ್ಕಾಗಿ ಸ್ತೋತ್ರಿಸಿ. ಅಂದರೆ ಸ್ವಾಮಿ ಈ ಒಂದು ಸಮಯದಲ್ಲಿ ಸ್ವಾಮಿ ನಿನ್ನನ್ನು ಸ್ತುತಿಸುವಾಗ ನಿನ್ನನ್ನು ಆರಾಧನೆ ಮಾಡುವಾಗ ನೀವು ನಮ್ಮ ಜೊತೆಯಲ್ಲಿ ನಡೆಸಿಕೊಳ್ಳುವುದಕ್ಕಾಗಿ ಸ್ತೋತ್ರಿಸಿ. ಆರಂಭದಿಂದ ಅಂತ್ಯದವರೆಗೂ ನೀವೇ ಜೊತೆಯಿಂದ ನಡೆಸಿಕೊಳ್ಳುವುದಕ್ಕಾಗಿ ಸ್ತೋತ್ರಿಸಿ. ಸ್ವಾಮಿ ನಿನ್ನನ್ನು ಸ್ತುತಿಸುವಾಗ ನಿನ್ನನ್ನು ಆರಾಧನೆ ಮಾಡುವಾಗ ಸ್ವಾಮಿ ನಿನಗೆ ಮಹಿಮೆ ಆಗೋ ರೀತಿ ಆ ರೀತಿ ನಾವು ಆರಾಧನೆ ಮಾಡುತ್ತೀವಿ ಫಲವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಿಸಿ. ಯೇಸುವಿನ ಹೆಸರಲ್ಲಿ ಪ್ರಾರ್ಥನೆ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೆನ್. ನಾವೆಲ್ಲರೂ ಒಟ್ಟಾಗಿ ಸೇರಿ ಅತಿ ಶ್ರೇಷ್ಠವಾದ ನಾಮ ಅದು ಯೇಸುವಿನ ನಾಮ. ಆಮೆನ್, ಹಲ್ಲೆಲೂಯಾ, ಆಮೆನ್ ಎಂಬ ನಾದವನ್ನು ಹಾಡುತ್ತಾ ಎಲ್ಲರೂ ಕೈ ಚಪ್ಪಾಳೆ ತಟ್ಟುತ್ತಾ ನಮ್ಮ ಯೇಸು ರಾಜರನ್ನು ಮಹಿಮೆ ಪಡಿಸೋಣ.
ಸ್ವರ್ಗೀಯ ತಂದೆಯೇ, ನಿನ್ನ ಪರಿಶುದ್ಧ ನಾಮಕ್ಕೆ ವಂದನೆಗಳು ಸ್ವಾಮಿ. ಹೌದು ರಾಜ, ಕಳೆದ 222 ದಿನಗಳ ಕಾಲ ನಮ್ಮೆಲ್ಲರನ್ನ ವಿಶೇಷವಾಗಿ ನೀನು ಬಲಪಡಿಸಿ ಆಶೀರ್ವಾದ ಮಾಡುತ್ತಾ ಬಂದಿದ್ದಕ್ಕಾಗಿ ಸ್ತೋತ್ರ. ಇದು ಕರ್ತನೆ, ಈ ಬೆಳಗಿನ ಜಾವದಲ್ಲಿಯೂ ಸಹ ನಿಮ್ಮ ಸಾನ್ನಿಧ್ಯಕ್ಕೆ ಬಂದು ನಿಮ್ಮ ಕೃಪೆಯನ್ನೇ ನಾವು ಎದುರು ನೋಡುತ್ತಾ ಇದ್ದೇವೆ. ನಿನ್ನ ಕೃಪೆಯಿಂದ ನಮ್ಮನ್ನು ತುಂಬಿಸು ಕರ್ತನೆ, ನಿನ್ನ ಬಲದಿಂದ ನಮ್ಮೆಲ್ಲರನ್ನ ತುಂಬಿಸಿ ನಡೆಸಬೇಕಾಗಿ ನಾನು ಬೇಡಿಕೊಳ್ಳುತ್ತೇನೆ. ಬನ್ನಿರಿ ಪ್ರಿಯರೇ, ಇರುವಂತಹ ಸ್ಥಳಗಳಲ್ಲಿ ನಾವೆಲ್ಲರೂ ಸಹ ಎದ್ದು ನಿಂತುಕೊಳ್ಳುತ್ತಾ ಆತನ ನಾಮವನ್ನು ಗಣಪಡಿಸೋಣ. ಎಲ್ಲ ಬೇಜಾರು ಆತನ ನಾಮವನ್ನು ಗಣಪಡಿಸೋಣ. ಆರಾಧನೆ 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 ಆರಾಧನೆ
ಪ್ರಿಯರೇ, 222 ದಿನಗಳಲ್ಲಿ ಕರ್ತನ ಮಾಡುತ್ತಾ ಬಂದಂತ ಎಲ್ಲ ಮೇಲುಗಳಿಗಾಗಿ, ಎಲ್ಲ ಸಹಾಯಗಳಿಗಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಎಲ್ಲರೂ ನಿಮ್ಮ ಬಾಯಿಗಳನ್ನು ತೆರೆಯುತ್ತಾ ಆತನ ನಾಮವನ್ನು ಗಣಪಡಿಸಿರಿ ಪ್ರಿಯರೇ. ಆತನು ಒಳ್ಳೆಯ ದೇವರಾಗಿದ್ದಾನೆ, ಆತನು ಜೀವಿಸುವಂತ ದೇವರಾಗಿದ್ದಾನೆ. ಅಪ್ಪ, ಈ ದಿನದಲ್ಲಿ ಕರ್ತನೆ ವಿಶೇಷವಾಗಿ ಎಲ್ಲ ಸಭೆಗಳ ಬಾಗಿಲುಗಳನ್ನು ತೆರೆದು ನಿಮ್ಮ ಮಂದಿರಕ್ಕೆ ಬಂದು ಕರ್ತನಾದ ದೇವರೇ ಸ್ತುತಿ ಮಾಡುವಂತ ಕೃಪೆಯನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ನೋಹನ ನಾವೆಯ ಬಾಗಿಲನ್ನು ತೆರೆದಂತೆ ಈ ದಿನದಲ್ಲಿ ಕರ್ತನೆ ವಿಶ್ವದಾದ್ಯಂತ ಎಲ್ಲ ಸಭೆಗಳ ಬಾಗಿಲುಗಳನ್ನು ತೆರೆದಿದ್ದಕ್ಕಾಗಿ ಸ್ತೋತ್ರ. ಸ್ತುತಿಗೆ ಪಾತ್ರನಾಗಿರುವಂತ ನಮ್ಮ ಸ್ವರ್ಗೀಯ ತಂದೆಯೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರಗಳಯ್ಯ. ಸ್ತೋತ್ರ ರಾಜ, ಸ್ತೋತ್ರ ಕರ್ತನ ದೇವರೇ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಎಲ್ಲರೂ ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಪ್ರಾಣದಿಂದ ನಮ್ಮ ದೇವರ ನಾಮವನ್ನು ಆರಾಧನೆ ಮಾಡೋಣ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್.
ಕರ್ತನು ನಂಬಿಗಸ್ತನು. ನಮ್ಮ ಎರಡು ಕೈಗಳನ್ನ ಪರಲೋಕದ ಕಡೆಗೆ ನೇರವಾಗಿ ಚಾಚುತ್ತ ಕರ್ತನಿಗೆ ಕಾಯುವವರು ಅವಮಾನ ಹೊಂದರು ನಿಜವಾಗಿ ಅಂತ್ಯವುಂಟು ನಿನ್ನಂಬಿಕೆ ವ್ಯರ್ಥವಾಗದು. ಕರ್ತನೇ, ಈ ದಿನ ವಿಶೇಷವಾಗಿ ಅವಮಾನವಿಲ್ಲದ ಬದುಕನ್ನು ನಮ್ಮೆಲ್ಲರೂ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಆತನನ್ನೇ ದೃಷ್ಟಿಸಿ ನೋಡಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ ಎಂಬುದಾಗಿ ಆತನು ಹೇಳಿದಂತೆಯೇ ನಮ್ಮ ಜೀವನವನ್ನ ಈ ದಿನದಲ್ಲಿ ಪ್ರಕಾಶಮಾನವಾಗಿ ಗೊಳಿಸಿದಂತೆ ನಮ್ಮ ದೇವರಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ಪ್ರಿಯರೇ ಅಪ್ಪ, ಎಷ್ಟೇ ಲಾಕ್ಡೌನ್ ಇದ್ದಾಗಲೂ ಸಹ ಕೊರೋನಾ ವೈರಾಣು ಎಲ್ಲೆಲ್ಲೂ ಹಬ್ಬುತ್ತಾ ಇದ್ರು ಸಹ ಈ ದಿನದಲ್ಲಿ ನಮ್ಮೆಲ್ಲರನ್ನು ಸಹ ನೀವು ನಿಲ್ಲಿಸಿದ್ದಕ್ಕಾಗಿ ಸ್ತೋತ್ರ. ನಾವು ನಿಂತಿರುವುದು ಕೇವಲ ನಿನ್ನ ಕೃಪೆಯಿಂದಲೇ ಕರ್ತನೆ. ಕಾಯುತ್ತಿರುವೆ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ. ಎಲ್ಲರೂ ಶಬ್ದ ಮಾಡುತ್ತಾ ಕಾಯುತ್ತಿರುವೆ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ. ಎಲ್ಲರೂ ಹಾಡೋಣ. ಕಾಯುತ್ತಿರುವೆ ಅದ್ಭುತವ
ಸ್ತೋತ್ರ ಕರ್ತನ ದೇವರೇ. ಅಪ್ಪ, ಈ ಒಂದು ಕೊರೋನಾ ವೈರಸ್ಗೆ, ಕೋವಿಡ್-19ಗೆ ನೀನೇ ಏನಾದರೂ ಒಂದು ಅದ್ಭುತವನ್ನ ಮಾಡಬೇಕು ಕರ್ತನೆ. ಇಡೀ ಪ್ರಪಂಚದಾದ್ಯಂತ ಅದ್ಭುತವಂತ ಎಲ್ಲ ಕೊರೋನಾ ವೈರಸ್ ವೈರಾಣುವನ್ನ ಯೇಸುವಿನ ನಾಮದಲ್ಲಿ ನಿಲ್ಲಿಸುತ್ತೇವೆ ಕರ್ತನೆ. ಎಲ್ಲರಿಗೂ ಬೇಕಾದಂತ ವಿಶೇಷವಾದ ಆರೋಗ್ಯ ಭಾಗ್ಯವನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹೌದು ಪ್ರಿಯರೇ, ಇಷ್ಟು ದಿನಗಳ ಕಾಲ ನಮ್ಮ ಬಳಿಗೂ ನಮ್ಮ ಕುಟುಂಬದವರ ಪರಿವಾರದವರ ಬಳಿಗೂ ಯಾವುದೇ ರೀತಿಯ ಕೊರೋನಾ ವೈರಸ್ ವೈರಾಣು ಬಾರದಂತೆ ಕಾಪಾಡಿದ್ದು ಕರ್ತನ ಕೃಪೆಯಾಗಿದೆ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನ ದೇವರೇ. ಅದ್ಭುತವನ್ನ ಮಾಡು ಕರ್ತನೆ. ಅದ್ಭುತವನ್ನ ಮಾಡುವಂತ ದೇವರು, ಅದ್ಭುತ ಸ್ವರೂಪನಾಗಿರುವುದಕ್ಕಾಗಿ ಸ್ತೋತ್ರ. ಕಾಯುತ್ತೀರುವೆ, ಕಾಯುತ್ತೀರುವೆ, ಅದ್ಭುತವ ಹೊಂದಲು ಕಾಯುತ್ತೀರುವೆ, 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 ಅದ್ಭುತವ ಹೊಂದಲು ಕಾಯುತ್ತೀರುವೆ. ಅಪ್ಪ ಯೇಸುವೆ, ನೀನು ನೀತಿವಂತರ ಕೂಗನ್ನ ಕೇಳಿ ಅವರನ್ನ ಎಲ್ಲಾ ಕಷ್ಟಗಳಿಂದ ಬಿಡಿಸುವಂತ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಅವೆಲ್ಲವುಗಳಿಂದ ಯೆಹೋವನು ತಾನೇ ಬಿಡಿಸುತ್ತಾನೆ ಎಂಬುದಾಗಿ ಹೇಳಿದ್ದಿ. ಕರ್ತನಾದ ದೇವರೇ, ಈ ದಿನದಲ್ಲಿ ರಾಜ, ನಾವು ನಿಮ್ಮನ್ನ ನಂಬಿ ಬಂದಿದ್ದೇವೆ ಕರ್ತನೆ. ನಮ್ಮ ಪಾಪಗಳನ್ನ ನಿನ್ನ ಮುಂದೆ ಅರಿಕೆ ಮಾಡಿದ್ದೇವೆ. ನಿಮ್ಮ ರಕ್ತದಿಂದ ತೊಳೆಯಲ್ಪಟ್ಟ ಜನಾಂಗಣವಾಗಿದ್ದೇವೆ ಸ್ವಾಮಿ. ಈ ದಿನದಲ್ಲಿ ಕರ್ತನೆ, ನೀನು ನಮ್ಮನ್ನ ನೀತಿವಂತರು ಎಂಬುದಾಗಿ ಘೋಷಣೆ ಮಾಡಿರುವುದಕ್ಕಾಗಿ ಸ್ತೋತ್ರ. ಹೌದು ಪ್ರಿಯರೇ, ನೀತಿವಂತರಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರು ಅವೆಲ್ಲವುಗಳಿಂದ ಕರ್ತನು ತಾನೇ ಅವರನ್ನು ಬಿಡಿಸುತ್ತಾನೆ. ಈ ದಿನ ನಿನಗಿರುವಂತ ಕಷ್ಟ ಯಾವುದು, ಸಮಸ್ಯೆ ಯಾವುದು? ಈ ಉದಯ ಕಾಲದಲ್ಲಿ ನೀನು ಕರ್ತನನ್ನು ಕರೆಯುವುದಾದರೆ ಆತನು ನಿನಗಿರುವಂತ ಎಲ್ಲ ಕಷ್ಟಗಳಿಂದ ಬಿಡಿಸಲು ಶಕ್ತನಾಗಿದ್ದಾನೆ. ಪ್ರಿಯರೇ, ಬನ್ನಿ ನಾವೆಲ್ಲ ದೃಢವಾಗಿ ಆತನ ಮೇಲೆ ನಂಬಿಕೆಯನ್ನು ಹಾಕೋಣ. ಅಪ್ಪ ಯೇಸುವೇ, ಉದಯ ಕಾಲದಲ್ಲಿ ನಮ್ಮಲ್ಲಿ ಯಾರಿಗಾದ್ರೂ ನಂಬಿಕೆ ಕಡಿಮೆಯಾಗಿದ್ದರೂ ಸಹ ಈ ದಿನ ಅದನ್ನ ಅಧಿಕ ಮಾಡು ಕರ್ತನೆ. ಕುಟುಂಬದಲ್ಲಿ ಸಮಾಧಾನ ಕಡಿಮೆಯಾಗಿದ್ರೆ ಅದನ್ನ ಅಧಿಕ ಮಾಡು ಸ್ವಾಮಿ. ಸೇವೆಗಳು ಕಡಿಮೆಯಾಗಿದ್ದರೆ ಅದನ್ನ ಅಧಿಕ ಮಾಡು ತಂದೆಯೇ. ಸಂತೋಷ ಕಡಿಮೆಯಾಗಿದ್ರು ಸಹ ಅದನ್ನ ಅಧಿಕ ಮಾಡಪ್ಪ. ಪ್ರಸನ್ನತೆಗಳು, ನಿನ್ನ ಅಭಿಷೇಕ ಕಡಿಮೆಯಾಗಿದ್ರು ಸಹ ಅದನ್ನ ಅಧಿಕ ಮಾಡು ತಂದೆಯೇ. ಹಾಗೆ ಮಾಡಿದ್ದಕ್ಕಾಗಿ ನಡೆಸಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯ ಜೀವಿತ ಕಡಿಮೆಯಾಗಿದ್ರು ಸಹ ಅದನ್ನು ಈ ದಿನದಿಂದ ಅಧಿಕ ಮಾಡು ಕರ್ತನೆ. ಬೈಬಲ್ ಅನ್ನ ಓದುವಂತ, ಧ್ಯಾನ ಮಾಡುವಂತದ್ದು ಕಡಿಮೆಯಾಗಿದ್ರು ಸಹ ಅದನ್ನ ಅಧಿಕ ಮಾಡು ಕರ್ತನೆ. ಸುವಾರ್ತೆ ಸಾರುವುದು ಕಡಿಮೆಯಾಗಿ ಹೋಗಿದರೆ ಅದನ್ನ ಅಧಿಕ ಮಾಡು ಕರ್ತನೆ. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ, ನಡೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಸಕಲ ಸ್ತುತಿ, ಸ್ತೋತ್ರ, ಘನ, ಮಾನ, ಮಹಿಮೆಯನ್ನು ಯೇಸು ರಾಜರಿಗೆ ಸಲ್ಲಿಸುತ್ತಾ ಯೇಸುವಿನ ಉತ್ತಮವಾದ ನಾಮದಲ್ಲಿ ಪ್ರಾರ್ಥಿಸಿದ್ದನ್ನು ಹೊಂದಿಕೊಳ್ಳುತ್ತೇವೆ ನಮ್ಮ ಸ್ವರ್ಗೀಯ ತಂದೆಯೇ, ಆಮೆನ್. ಎಲ್ಲರೂ ಕೂತ್ಕೊಳ್ಳೋಣ ಪ್ರಿಯರೇ. ಕರ್ತನು ಒಳ್ಳೆಯವನಾಗಿದ್ದಾನೆ. ಆಮೆನ್. ಜೋರ ಒಂದ್ಸಲಿ ಆಮೆನ್ ಅಂತ ಹೇಳ್ತೀರಾ? ಹಲ್ಲೆಲೂಯಾ. ಸಂತೋಷವಾಗಿರಲ್ಲ, ಜೋರ ಒಂದ್ಸರಿ ಹಲ್ಲೆಲೂಯಾ. ಶ್ರೀ ಯೇಸು ಕ್ರಿಸ್ತರ ಇಂಪಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಸಹ ತಟಸ್ಥ ಪ್ರಾರ್ಥನಾ ಮಂದಿರಕ್ಕೆ ಸ್ವಾಗತ ಮಾಡುವನಾಗಿದ್ದೇನೆ. ಎಲ್ಲರೂ ಹೇಗಿದ್ದೀರಾ? ನಿಮ್ಮ ನಿಮ್ಮ ಮನೆಗಳಲ್ಲಿ ಎಲ್ಲರೂ ಆರೋಗ್ಯವಾಗಿದ್ದಾರಾ? ಆರೋಗ್ಯವಾಗಿದ್ದೀವಿ ಪಾಸ್ಟರ್ ಎಂಬುದಾಗಿ ಹೇಳೋರಲ್ಲ, ಜೋರ ಒಂದ್ಸರಿ ಹಲ್ಲೆಲೂಯಾ. ಇನ್ನೊಂದ್ಸರಿ ಹಲ್ಲೆಲೂಯಾ. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಆರೋಗ್ಯವೇ ಭಾಗ್ಯ. ಹೆಲ್ತ್ ಈಸ್ ವೆಲ್ತ್. ಆರೋಗ್ಯವೇ ಐಶ್ವರ್ಯ ಎಂಬುವಂಥದ್ದು ಅದರ ಅರ್ಥವಾಗಿದೆ. ಇಂದಿಗೆ ನೋಡಿ, ಇಡೀ ವಿಶ್ವವೇ, ಇಡೀ ಪ್ರಪಂಚದಲ್ಲೇ ಚರ್ಚೆ ಆಗ್ತಾ ಇರುವಂತಹ, ಡಿಸ್ಕಷನ್
ಆಗ್ತಾ ಇರುವಂತ ಒಂದೇ ಒಂದು ವಿಷಯ ಕೊರೋನಾ ವೈರಸ್. ಇಡೀ ಪ್ರಪಂಚವೇ, ಎಲ್ಲ ದೇಶದ ಜನರು, ಎಲ್ಲ ಊರಿನ ಜನರುಗಳು ಸಹ ತಲ್ಲಣಗೊಂಡಿದ್ದಾರೆ ಈ ದಿನ. ಯಾರ ಬಾಯಲ್ಲಿ ನೋಡಿದ್ರು ಸಹ ಏನ್ ಬರ್ತಾ ಇದೆ? ಕೊರೋನಾ ವೈರಸ್, ಕೊರೋನಾ ವೈರಸ್, ಕೋವಿಡ್-19. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಯಾರ ಬಳಿಗೆ ಮಾತಾಡಿದ್ರು ಸಹ ಕೊರೋನಾ ವೈರಸ್, ಕೊರೋನಾ ವೈರಸ್. ಹುಷಾರಾಗಿರಿ, ಮಾಸ್ಕ್ ಹಾಕೊಳ್ಳ್ರಿ, ಸ್ಯಾನಿಟೈಸರ್ ಅನ್ನ ಬಳಕೆ ಮಾಡ್ರಿ, ನೀವು ಕೆಲಸಕ್ಕೆ ಹೋಗುವಂತ ಸಮಯದಲ್ಲಿ ಸ್ಯಾನಿಟೈಸರ್ಗಳನ್ನ ಕ್ಯಾರಿ ಮಾಡ್ರಿ, ಮತ್ತು ಗುಂಪು ಸೇರುವಂತ ಸಮಯದಲ್ಲಿ ಸಾಮಾಜಿಕವಾದ ಅಂತರವನ್ನ ಕಾಪಾಡ್ಕೊಳ್ರಿ, ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ರಿ, ಫಾಲೋ ಮಾಡ್ರಿ ಅನ್ನುವಂತ ಅನೇಕ ಸಂಗತಿಗಳನ್ನ ನೀವು ಕೇಳಿರ್ಬೋದು. ಯಾರೆಲ್ಲ ಬೈಕ್ ಅನ್ನ ನೀವು ಯೂಸ್ ಮಾಡ್ತಿರೋ, ನೀವೇನ್ ಮಾಡಿ, ಆ ಟ್ಯಾಂಕ್ ಕವರ್ ಇರುತ್ತಲ್ವಾ, ಆ ಟ್ಯಾಂಕ್ ಕವರ್ ಒಳಗಡೆ ಸ್ಯಾನಿಟೈಸರ್ಗಳನ್ನ ಕ್ಯಾರಿ ಮಾಡಕ್ ಹೋಗ್ಬೇಡಿ. ಅನೇಕ ಜನ ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಆ ಟ್ಯಾಂಕ್ ಕವರ್ ಅಲ್ಲಿ ಸ್ಯಾನಿಟೈಸರ್ಗಳನ್ನ ಇಟ್ಕೊಂಡು ಪೆಟ್ರೋಲ್ ಬಂಕ್ ಹತ್ರ ಹೋಗಿ ಪೆಟ್ರೋಲ್ ಗಳನ್ನ ಹಾಕಿಸುವಂತ ಸಮಯದಲ್ಲಿ ಆ ಬೆಂಕಿ ಬಂದು ಅನಾಹುತಗಳಿಗೆ ತುತ್ತಾಗಿದ್ದಾರೆ. ಹಾಗಾಗಿ ಪ್ರಿಯರೇ, ಜೋಬಲ್ಲಿ ಇಟ್ಕೊಳ್ಳಿ. ತುಂಬಾ ಕ್ರಿಟಿಕಲ್ ಆಗಿದೆ, ನಾನು ಕ್ಯಾರಿ ಮಾಡಲೇಬೇಕು ಅನ್ನೋವಂಥವ್ರು ಮಾತ್ರವೇ ಒಂದು ಸ್ಯಾನಿಟೈಸರ್ ಅನ್ನ ನೀವು ನಿಮ್ಮ ಕೂಡ ತೆಗೆದುಕೊಂಡು ಹೋಗಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಎಲ್ಲಿ ನೋಡಿದ್ರು ಕೊರೋನಾ ವೈರಸ್ ಬರ್ತಾ ಇದೆ, ಕೋವಿಡ್-19 ಬರ್ತಾ ಇದೆ. ಚೈನಾದಲ್ಲಿ ಬಂತು, ಬೇರೆ ಬೇರೆ ದೇಶಗಳಿಗೆಲ್ಲ ಅದು ಸ್ಪ್ರೆಡ್ ಆಯಿತು. ಬೆಂಗಳೂರಲ್ಲಿ ಇರುವಂತ ನಾವೆಲ್ಲ ಏನ್ ತಿಳ್ಕೊಂಡ್ವಿ? ಬೆಂಗಳೂರಿಗೆ ಬರಲ್ಲ, ಬೆಂಗಳೂರು ಏನಾಗಲ್ಲ ಅಂತ ನಾವು ತಿಳ್ಕೊಂಡ್ವಿ. ನಮ್ಮ ಇಂಡಿಯಾ ದೇಶವನ್ನ ಪ್ರವೇಶ ಮಾಡ್ತು. ಕರ್ನಾಟಕ ರಾಜ್ಯದ ಹಲವಾರು ಜಿಲ್ಲೆಗಳಿಗೆ ಎಲ್ಲ ಕಡೆ ಸ್ಪ್ರೆಡ್ ಆಯಿತು. ಆದ್ರೂ ಸಹ ನಮ್ಮಲ್ಲಿದ್ದಂತ ಮೊಂಡುದಯ್ಯ ಏನು, ಬೆಂಗಳೂರಿಗಂತೂ ಏನಾಗಿಲ್ಲ. ಕೊನೆಗೆ ಒಂದಲ್ಲ ಒಂದಿನ ಏನಾಗೋಯ್ತು, ಬೆಂಗಳೂರಿಗೂ ಸಹ ಈ ಕೊರೋನಾ ವೈರಸ್ ಬಂದೇ ಬಿಡ್ತು. ಇನ್ನು ಓವರ್ ಕಾನ್ಫಿಡೆನ್ಸ್ ಅನ್ನು ಹೇಗೆ ಕೇಳ್ತಿದ್ರೆ, ನಾವಿರುವಂತ ಏರಿಯಾಗಳಿಗೆ ಮಾತ್ರ ಈ ಕೊರೋನಾ ವೈರಸ್ ಬರೋದಿಲ್ಲ ಅನ್ನುವಂತ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ನಾವು ಜೀವನ ಮಾಡ್ತಿದ್ವಿ. ಕೊನೆಗೆ ಏನಾಗೋಯ್ತು, ನಾವಿದ್ದಂತ ಏರಿಯಾಗಳಿಗೂ ಸಹ ಬಂದ್ಬಿಡ್ತು. ನಾವು ವಾಸ ಮಾಡುವಂತ ಬೀದಿಗಳಿಗೂ ಸಹ ಇವತ್ತು ಕೊರೋನಾ ವೈರಸ್ ಬಂದ್ಬಿಟ್ಟಿದೆ. ಎಲ್ಲ ಕಡೆನೂ ಹಬ್ಬಿದೆ ಕೊರೋನಾ ವೈರಸ್. ನನಗ್ ಗೊತ್ತಿರೋ ಪ್ರಕಾರ ನರಕ ಒಂದು ಬಿಟ್ಟು ಈ ಎಲ್ಲಾ ಕಡೆನೂ ಈ ಕೊರೋನಾ ವೈರಸ್ ಹಬ್ಬಿದೆ. ಈ ಕೊರೋನಾ ವೈರಸ್ ಬಂದು ಪ್ರತಿಯೊಬ್ಬ ಮನುಷ್ಯನಿಗೆ ಯಾವ ಒಂದು ಪಾಠವನ್ನ ಇದು ಕಲಿಸ್ಕೊಟ್ಟಿದೆ ಅಂತ ಹೇಳಿದ್ರೆ, ನಮಗೆ ಹಣ ಮುಖ್ಯವಲ್ಲ, ಶ್ರೀಮಂತ ಮುಖ್ಯವಲ್ಲ, ಆಸ್ತಿ ಪಾಸ್ತಿಗಳು ಮುಖ್ಯವಲ್ಲ, ಆರೋಗ್ಯ ಭಾಗ್ಯನೇ ಮುಖ್ಯ ಅನ್ನುವಂಥದ್ದನ್ನ ಈ ಒಂದು ಕೊರೋನಾ ವೈರಸ್ ನೆನಪಿಸುವಂತಿದೆ ಪ್ರಿಯರೇ. ಆದ್ರೆ ಅನೇಕ ಸರಿ ನಮ್ಮ ಜೀವನವನ್ನು ನೋಡುವಾಗ ಆರೋಗ್ಯವನ್ನು ನಾವು ನಿರ್ಲಕ್ಷ್ಯ ಮಾಡಿದ್ದೇವೆ, ಆರೋಗ್ಯದ ಕಡೆ ನಾವು ಗಮನವನ್ನ ಕೊಟ್ಟಿರಲ್ಲ. ಎಸಿ ಕಾರುಗಳಲ್ಲಿ, ಎಸಿ ರೂಮ್ ಅಲ್ಲಿ ಇದ್ದಂತ ಹೋಮ್ ಮಿನಿಸ್ಟರ್, ಗೃಹ ಸಚಿವ ಅಮಿತ್ ಶಾ ಅವ್ರಿಗೂ ಸಹ ಏನ್ ಬಂದ್ಬಿಡ್ತು, ಕೊರೋನಾ ಪಾಸಿಟಿವ್ ಬಂದ್ಬಿಡ್ತು. ಎಲ್ಲೋ ಆಚರಣೆ ಬರಲ್ಲ ಮನುಷ್ಯ, ಎಸಿ ರೂಮ್ ಅಲ್ಲಿ ಇರ್ತಾರೆ, ಎಸಿ ಕಾರಲ್ಲಿ ನೋಡ್ತಾ ಅವ್ರನ್ನೇ ಬಿಟ್ಟಿಲ್ಲ ಕೊರೋನಾ ವೈರಸ್. ಸಿಎಂ ಯಡಿಯೂರಪ್ಪ ಅವರು ಸಹ ಬಿಟ್ಟಿಲ್ಲ. ಅಮಿತಾಬ್ ಬಚ್ಚನ್ ಫ್ಯಾಮಿಲಿಗೆ ಸ್ಪ್ರೆಡ್ ಆಯಿತು. ಅತ್ಯುತ್ತಮ ಗಾಯಕನಾದಂತ SP ಬಾಲಸುಬ್ರಹ್ಮಣ್ಯ ಅವ್ರಿಗೂ ಸಹ ಈ ಪಾಸಿಟಿವ್ ಬಂದ್ಬಿಡ್ತು ಅವ್ರಿಗೂ. ನಾನು ಯಾಕೆ ಈ ವಿಷಯಗಳೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನಗೇನು ಆಗಲ್ಲ, ನಮ್ಮ ಬಳಿಗೆ ಏನು ಬರೋದಿಲ್ಲ ಅಂತೇಳಿ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ನಾವು ಇರೋದು ಬೇಡ ಪ್ರಿಯರೇ. ನಾವಿರುವಂತ ಎಚ್ಚರಿಕೆನ ನಾವು ತೆಗೆದುಕೊಳ್ಳೋಣ. ಹೆಲ್ತ್ ಈಸ್ ವೆಲ್ತ್, ಆರೋಗ್ಯವೇ ಐಶ್ವರ್ಯ. ಎಲ್ಲರೂ ಸರಿ ಹೇಳಿ, ಇನ್ನೊಂದು ಸರಿ ಹೇಳಿ. ಒಂದಾನೊಂದು ಸಮಯದಲ್ಲಿ ಯಾರಾದ್ರೂ ಅಕ್ಷಿ ಅಂದ್ರೆ ಜನ ಏನಂತಿದ್ರು, ಸತ್ಯ ಅಂತಿದ್ರು. ಈಗ ಯಾರಾದ್ರೂ ಅಕ್ಷಿ ಅಂದ್ರೆ ಸತ್ವೀಕರಣರು ಅಂತಾರೆ. ನೆಗಡಿ ಅಕ್ಷಿ ಅಂದ್ಬಿಟ್ಟು ಸರ್ ಕೊರೋನಾ ವೈರಸ್ ಅಂತ ಹೇಳ್ತಾರೆ. ಮತ್ತೆ ಒಂದಾನೊಂದು ದಿನದಲ್ಲಿ ನಾಯಿಗಳನ್ನ ಹಿಡ್ಕೊಂಡು ಹೋಗೋರು ಬಂದ್ರೆ ಮನುಷ್ಯರು ನಾವೇನ್ ಮಾಡ್ತಿದ್ವಿ, ಎಲ್ಲ ಮಜಾ ತಗೊಳ್ತಿದ್ವಿ. ಆ ನಾಯಿ ಬಲೆ ಹಾಕಿದ್ರು, ನಾಯಿನ ತಗೊಂಡು ಹೋದ್ರು ಅಂತ ಹೇಳಿ. ಇವತ್ತು ಪರಿಸ್ಥಿತಿ ಬದಲಾವಣೆ ಆಯ್ತು. ಈಗ ನಾಯಿಗಳು ಮಜಾ ತಗೊಳ್ತಾ ಇದ್ದೇವಂತೆ. ಯಾಕೆ? ಮನುಷ್ಯನಿಗೆ ಏನಾದ್ರು ಪಾಸಿಟಿವ್ ಬಂದ್ಬಿಟ್ರೆ ಆಂಬುಲೆನ್ಸ್ ಅಲ್ಲಿ ಬಂದು ಅವರೆಲ್ಲ ಏನ್ ಮಾಡ್ತಾರೆ, PPE ಕಿಟ್ಗಳನ್ನ ಹಾಕೊಂಡು ನಾಯಿಗಳನ್ನ ಕರ್ಕೊಂಡು ಹೋಗೋ ರೀತಿಯಲ್ಲಿ ಮನುಷ್ಯರನ್ನ ಕರ್ಕೊಂಡು ಹೋಗ್ತಾ ಇದಾರೆ.
ಈಗ ಸ್ವಲ್ಪ ಪರವಾಗಿಲ್ಲ, ಪಾಪ ಈಗ ಮನುಷ್ಯಕ್ಕೆ ಸ್ವಲ್ಪ ಮರ್ಯಾದೆ ಕೊಡ್ತಾ ಇದ್ದಾರೆ. ಈಗ ಟಿ ಗಾಡಿಗಳು ಬರ್ತಾ ಇದೆ, ಕಾರುಗಳು ಬರ್ತಾ ಇದೆ, ಆರಾಮ ಕಾರಲ್ಲಿ ಟಿ ಗಾಡಿಗಳಲ್ಲಿ ಕುಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಯಾಕೆ ಈ ವಿಷಯ ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆರೋಗ್ಯದ ಬಗ್ಗೆ ನಾವೆಲ್ಲರೂ ಸಹ ಹೇಗಿರಬೇಕು, ಜಾಗರೂಕರಾಗಿರ್ಬೇಕು. ಸತ್ಯವೇದ ಪುಸ್ತಕವನ್ನು ಜ್ಞಾನೋಕ್ತಿಗಳ ಪುಸ್ತಕಕ್ಕೆ ತಿರುಗಿಸೋಣ. ಜ್ಞಾನೋಕ್ತಿಗಳ ಪುಸ್ತಕ 17ನೇ ಅಧ್ಯಾಯ ಅದರ 22ನೇ ವಚನವನ್ನ ಯಾರಾದ್ರೂ ಸ್ವರಗೆತ್ತಿ ಓದಿ. ಜ್ಞಾನೋಕ್ತಿಗಳ ಪುಸ್ತಕ. ಹರ್ಷ ಹೃದಯವು ಒಳ್ಳೆಯ ಔಷಧ, ಕುಗ್ಗಿದ ಮನದಿಂದ ವನಮೈ. ಪುರುಷರ ಕಡೆ ಯಾರು ಬರ್ತೀರ? ಹರ್ಷ ಹೃದಯವು ಒಳ್ಳೆಯ ಔಷಧ, ಕುಗ್ಗಿದ ಮನದಿಂದ ವನಮೈ. ಹರ್ಷ ಹೃದಯ ಒಳ್ಳೆಯ ಔಷಧ. ಜ್ಞಾನೋಕ್ತಿಗಳು 17:22 ವಚನ ನಮಗೆ ಎಚ್ಚರಿಸ್ತಾ ಇದೆ ದಿನದಲ್ಲಿ. ಹರ್ಷ ಹೃದಯ ಒಳ್ಳೆಯ ಔಷಧ. ಎಲ್ಲರೂ ಹೇಳಿ, ಮತ್ತೊಮ್ಮೆ ಹೇಳಿ. ಕುಗ್ಗಿದ ಮನದಿಂದ ವನಮೈ ಅಂತ ಹೇಳಿ. ಇವತ್ತು ಆ ವಚನವನ್ನು ಎಲ್ಲರೂ ಸಹ ಸೇರಿ ಒಟ್ಟಾಗಿ ಬಾಯ್ಪಾಠ ಮಾಡೋಣ. ಹರ್ಷ ಹೃದಯವು ಒಳ್ಳೆಯ ಔಷಧ. ಎಲ್ಲರೂ ಹೇಳಿ, ಕುಗ್ಗಿದ ಮನದಿಂದ ವನಮೈ. ನೀವೆಲ್ಲರೂ ಹೇಳ್ತೀರಾ? ಹೇಳಿ ಎಲ್ಲರೂ. ಹರ್ಷ ಹೃದಯ. ಹರ್ಷ ಅಂತ ಹೇಳಿದ್ರೆ ಸಂತೋಷವಾಗಿರುವಂಥದ್ದು. ಇವತ್ತಿನ ದಿನ ಪ್ರಿಯರೇ, ನಾವು ಅನೇಕ ಸಾರಿ ನಾವು ಯೇಸುಸ್ವಾಮಿನ ನಂಬಿದಾಗಲೂ ಸಹ, ಬ್ಯಾಪ್ಟಿಸಮ್ನ ತೆಗೆದುಕೊಂಡಿದ್ರೂ ಸಹ, ಕೆಲವೊಮ್ಮೆ ವಸ್ತುಗಳಿಂದ ನಾವು ಸಂತೋಷವನ್ನ ಪಡ್ಕೊಳ್ತಾ ಇರ್ತೀವಿ, ಅಥವಾ ಯಾವುದೋ ಮನುಷ್ಯರಿಂದ ನಾವು ಸಂತೋಷವನ್ನ ಪಡ್ಕೊಳ್ತಾ ಇರ್ತೀವಿ, ಅಥವಾ ಯಾವುದೋ ಒಂದು ಸ್ಥಳಕ್ಕೆ ಹೋಗೋದರ ಮೂಲಕ ಆ ಸ್ಥಳದಿಂದ ನಾವೇನ್ ಮಾಡ್ತಾ ಇರ್ತೀವಿ, ಸಂತೋಷವನ್ನ ಪಡ್ಕೊಳ್ತಾ ಇರ್ತೀವಿ. ಯಾರಾದ್ರೂ ನೋಡಿ, ಒಂದು ಫೋಟೋಗ್ರಾಫರ್ ಇದ್ರು ಸಹ ಆ ಫೋಟೋವನ್ನ ತೆಗೆದಕ್ಕಿಂತ ಮೊದಲೇನ್ ಮಾಡ್ತಾರೆ, ಏನಂತ ಹೇಳ್ತಾರೆ ಅವರು ಫೋಟೋಗ್ರಾಫರು? ನಗಿರಿ, ಸ್ಮೈಲ್ ಕೊಡ್ರಿ. ಆ ಸ್ಮೈಲ್ ಕೊಡುವಾಗ ಪಾಪ ಅವ್ರಿಗೆ ಏನ್ ತುಂಬ್ತಾ ಇರುತ್ತೋ, ಎಷ್ಟೇ ಸಮಸ್ಯೆ ಇದ್ರು ಸಹ ಸ್ಮೈಲ್ ಪ್ಲೀಸ್ ಅಂದಿದ ತಕ್ಷಣ, ಏನೋ ಸ್ಮೈಲ್ ಕೊಟ್ಟಿದ ತಕ್ಷಣ, ಇವ್ರು ಫೋಟೋ ಹಿಡಿದ ತಕ್ಷಣ ಆ ಫೋಟೋದಲ್ಲಿ ನಮ್ಮ ಮುಖಗಳು ಚೆನ್ನಾಗಿ ಕಾಣಿಸುತ್ತೆ. ಅಂದ್ರೆ ನೋಡಿ, ನಮ್ಮ ಜೀವನದ ಕೆಲವೊಂದು ಕ್ಷೇತ್ರಗಳಲ್ಲಿ ಈ ನಗು ಅನ್ನುವಂಥದ್ದು ತುಂಬಾ ಪ್ರಾಮುಖ್ಯ. ವಸ್ತುಗಳಿಂದ ಸಿಗುವಂತ ಸಂತೋಷ, ಮನುಷ್ಯರಿಂದ ಸಿಗುವಂತ ಸಂತೋಷ, ಸ್ಥಳಗಳಿಂದ ಸಿಗುವಂತ ಸಂತೋಷ ಕೇವಲ ಅದು ಕಾಲ್ಪನಿಕವಾದದ್ದು. ಇದು ಕೆಲವು ಕ್ಷಣದಲ್ಲಿ ಮಾತ್ರವೇ ಇರುವಂತದ್ದಾಗಿದೆ, ಅಥವಾ ಸ್ವಲ್ಪ ಹೊತ್ತಿರಬಹುದು, ಅಥವಾ ಒಂದು ದಿನ ಇರಬಹುದು. ನಿರಂತರವಾಗಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ನೋಡಿ, ದೇವವಾಕ್ಯ ನಮ್ಮನ್ನು ಎಚ್ಚರಿಸ್ತಾ ಇದೆ, ಹರ್ಷ ಹೃದಯವು ಒಳ್ಳೆಯ ಔಷಧ. ಪ್ರಪಂಚದಲ್ಲಿ ಅನೇಕ ಜನರನ್ನ ನಗಿಸಲಿಕ್ಕೆ ಲಾಫಿಂಗ್ ಥೆರಪಿ ಅನ್ನುವಂಥ ಕ್ಲಾಸ್ಗಳನ್ನ ತೆಗೆದುಕೊಳ್ತಾರೆ. ಈ ಲಾಫಿಂಗ್ ಥೆರಪಿ ಅಂತ ಹೇಳಿದ್ರೆ ಅವ್ರನ್ನ ನಗಿಸ್ತಾ ಇರ್ತಾರೆ. ಈ ಸಂತೋಷ ಪಡಬೇಕು, ಹರ್ಷ ಪಡಬೇಕು ಅಂತ ಹೇಳಿದ್ರೆ ಒಂದು ಕಡೆ ಕೂತ್ಕೊಂಡು ನಾವು ನಗಾಡೋದಲ್ಲ. ಈ ಲಾಫಿಂಗ್ ಥೆರಪಿ ಏನಾಗುತ್ತೆ ಅಂತ ಹೇಳಿದ್ರೆ ಬಲವಂತ ಮಾಡಿ ಏನ್ ಮಾಡ್ತಾರೆ, ನಗಿಸ್ತಾರೆ. ಬಟ್ ಇಲ್ಲಿ ದೇವವಾಕ್ಯ ಹೇಳ್ತಾ ಇದೆ, ಹರ್ಷ ಹೃದಯವು ಒಳ್ಳೆಯ ಔಷಧ. ಹಾಗಾದ್ರೆ ನಿನ್ನ ನಿಜವಾದ ಸಂತೋಷ ವಸ್ತುಗಳಿಂದಲ್ಲ, ನಿನ್ನ ನಿಜವಾದ ಸಂತೋಷ ಮನುಷ್ಯರಿಂದಲ್ಲ, ನಿನ್ನ ನಿಜವಾದ ಸಂತೋಷ ಯಾವುದೋ ಸ್ಥಳದಿಂದಲ್ಲ. ನಿನ್ನ ನಿಜವಾದ ಸಂತೋಷ ನಿನ್ನ ಆಂತರ್ಯಕ್ಕೆ ಸಂಬಂಧಪಟ್ಟಿರುವಂತದ್ದಾಗಿದೆ ಪ್ರಿಯರೇ. ಹಾಲೆಲೂಯ. ನಿನ್ನ ಆಂತರ್ಯದಲ್ಲಿ ಹ್ಯಾಪಿ ಆಗಿರ್ಬೇಕು. ನಿನ್ನ ಆತ್ಮಿಕವಾದ ವಿಚಾರಗಳಲ್ಲಿ ಯಾವಾಗ ನೀನು ಸಂತೋಷವುಳ್ಳವನಾಗಿರ್ತೀಯೋ, ಎಷ್ಟೇ ಕಷ್ಟಗಳಿರಲಿ, ಎಷ್ಟೇ ಸಮಸ್ಯೆಗಳಿರಲಿ, ನೀನು ಹ್ಯಾಪಿಯಾಗೇ ಇರ್ತೀಯ. ಆಮೇಲೆ ನೋಡಿ, ಇವತ್ತಿನ ದಿನ ನಮ್ಮೆಲ್ಲರಿಗೂ ಸಹ ಸಮಸ್ಯೆಗಳಿದೆ, ಎಲ್ಲರಿಗೂ ಸಹ ಕಷ್ಟಗಳಿದೆ. ಇದ್ರ ಮಧ್ಯದಲ್ಲಿ ನಾವು ಹರ್ಷವಾಗಿರ್ಬೇಕಂತೆ, ಇದ್ರ ಮಧ್ಯದಲ್ಲಿ ನಾವು ನಗಾಡ್ಬೇಕಂತೆ, ಇದ್ರ ಮಧ್ಯದಲ್ಲಿ ನಾವು ಸಂತೋಷವಾಗಿರ್ಬೇಕಂತೆ. ಆ ಸಂತೋಷ, ಆ ಹರ್ಷ, ಆ ನಗು ಅನ್ನುವಂಥದ್ದು ಏನಾಗಿದೆ, ಒಂದು ಒಳ್ಳೆಯ ಔಷಧಿಯಾಗಿದೆ ಎಂಬುದಾಗಿ ದೇವರು ನಮಗೆ
ತಿಳಿಸುವಂತ ದೇವರು ಆತನಾಗಿದ್ದಾನೆ. ಹರ್ಷ ಹೃದಯ ಒಳ್ಳೆಯ ಔಷಧ. ಎಲ್ಲರೂ ಹೇಳಿ, ಇನ್ನೊಂದ್ಸರಿ ಹೇಳಿ. ಹಾಗಾದ್ರೆ ಪಾಸ್ಟ್ರೆ ವಸ್ತುಗಳಿಂದ ನಾವು ಸಂತೋಷ ಪಡಬಾರ್ದ? ಸಂತೋಷ ಪಡಿ ಬೇಡ ಅಂತ ಹೇಳಿಲ್ಲ. ಮನುಷ್ಯರಿಂದ ಸಂತೋಷ ಪಡಬಾರ್ದ? ಸಂತೋಷ ಪಡಿ ಬೇಡ ಅಂತ ಹೇಳಿಲ್ಲ. ಸ್ಥಳಗಳಿಂದ ಸಂತೋಷ ಪಡಬಾರ್ದ? ಸಂತೋಷ ಪಡಿ ಬೇಡ ಅಂತ ಹೇಳಿಲ್ಲ. ಬಟ್ ಅವೆಲ್ಲವೂ ಸಹ ಕ್ಷಣಿಕವಾಗಿರುತ್ತಷ್ಟೇ. ದೇವರು ನಮಗೆ ಹೇಳ್ತಾ ಇರುವಂತ ಸಂತೋಷ, ಆ ಒಂದು ಹರ್ಷ, ಅದು ಶಾಶ್ವತವಾದಂತ ಹರ್ಷ. ಅದು ನಮ್ಮ ಆಂತರ್ಯಕ್ಕೆ ಸಂಬಂಧಪಟ್ಟಿದೆ ಪ್ರಿಯರೇ. ಪ್ರತಿನಿತ್ಯ ನಾವು ಪ್ರಾರ್ಥನೆ ಮಾಡುತ್ತಾ, ಬೈಬಲನ್ನು ಓದುತ್ತಾ, ದೇವರನ್ನ ಸ್ತುತಿ ಆರಾಧನೆ ಮಾಡುವುದಾದರೆ ನಾವು ಆ ದಿನವೆಲ್ಲ ಹೇಗಿರ್ತೇವೆ? ಹ್ಯಾಪಿ ಆಗಿರ್ತೇವೆ. ಎಲ್ಲರೂ ಹೇಳಿ ಹ್ಯಾಪಿ ಅಂತ ಹೇಳಿ. ಇನ್ನೊಂದ್ಸರಿ ಹೇಳಿ. ಹ್ಯಾಪಿ ಅಂದ್ರೆ ಅರ್ಥ ಏನು? ಸಂತೋಷವಾಗಿರೋದು, ಸಂತೋಷವಾಗಿರೋದು. ಈ ಕೋವಿಡ್-19 ಕೊರೋನಾ ವೈರಸ್ ನಮ್ಮ ಸುತ್ತಮುತ್ತ ಎಷ್ಟೇ ಸ್ಪ್ರೆಡ್ ಆಗ್ತಿದ್ರು ಸಹ ನಮ್ಮ ಜೊತೆಯಲ್ಲಿ ಯಾರಿದ್ದಾರೆ? ನಮ್ಮ ಯೇಸು ಸ್ವಾಮಿ ಇದ್ದಾರೆ. ಆಮೆನ್. ಇದನ್ನ ನಂಬೋರಲ್ಲ, ಜೋರಾಗಿ ಸರಿ ಆಮೆನ್. ಇನ್ನೊಂದ್ಸರಿ ಆಮೆನ್. ಹರ್ಷ ಹೃದಯ ಏನಾಗಿದೆ? ಅದು ಒಳ್ಳೆಯ ಔಷಧಿಯಾಗಿದೆ. ಪುನಃ ದೇವವಾಗಿ ಹೇಳ್ತಾ ಇದೆ, ಕುಗ್ಗಿದ ಮನದಿಂದ ವನಮೈ. ವನಮೈ, ನಾವು ಕುಗ್ಗಿ ಹೋಗಿರುವಾಗ ಅನೇಕ ಸಾರಿ ಅದು ನಮ್ಮ ದೇಹವನ್ನ ರೋಗಕ್ಕೆ ತುತ್ತು ಮಾಡಿಕೊಡ್ತಾ ಇದೆ. ಅನೇಕ ಕಾಯಿಲೆಗಳಿಗೆ ಅದು ನಮ್ಮನ್ನ ಬಲಿ ಕೊಡ್ತಾ ಇದೆ. ಆಂಗ್ಲ ಭಾಷೆ ನೋಡ್ಬೇಕಾದ್ರೆ ಇಟ್ ಕ್ರಷಸ್ ದ ಬೋನ್ಸ್ ಅಂತೆ. ನಾವು ಕುಗ್ಗಿ ಹೋಗಿರುವಾಗ ನಮ್ಮ ಎಲುಬುಗಳಿಗೆ ಒಂದು ಕ್ಷಯದ ರೋಗದಂತೆ, ಒಂದು ಟಿವಿ ಕಾಯಿಲೆ ಅಂತೆ ಅದು ಹರ್ಕೊಂಡು ಹೋಗ್ತಾ ಇರುತ್ತೆ. ಕುಗ್ಗಿ ಹೋಗಿರೋದು ಯಾಕೆ ಇವತ್ತು ಮನುಷ್ಯ ಕುಗ್ಗಿ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ, ಪ್ರತಿದಿನ ಮನುಷ್ಯನ ಮನಸ್ಸಿನಲ್ಲಿ ಬರ್ತಾ ಇರೋದೆಲ್ಲ ನೆಗೆಟಿವ್ ಥಾಟ್ಸೇ ಬರ್ತಾ ಇದೆ. ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇಲ್ಲ, ಸಕಾರಾತ್ಮಕವಾಗಿ ಯಾವುದು ಯೋಚನೆ ಮಾಡ್ತಾ ಇಲ್ಲ, ಎಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಅಣ್ಣನಿಗೇನೋ ಪಾಸಿಟಿವ್ ಬಂದ್ಬಿಡ್ತು ಅಂತ ಹೇಳಿ ಆ ವಾರ್ತೆಯನ್ನ ಕೇಳಿದಂತ ತಮ್ಮ ಏನ್ ಮಾಡ್ಬಿಟ್ಟ, ನಮ್ಮ ಅಣ್ಣನಿಗೆ ಪಾಸಿಟಿವ್ ಕನ್ಫರ್ಮ್ ಆಗೋಯ್ತು, ನಾವಿಬ್ಬರು ಒಂದೇ ಮನೇಲಿ ತಾನೇ ಇರೋದು ಅಂತ ಹೇಳಿ ತಮ್ಮ ಏನ್ ಮಾಡ್ಬಿಟ್ಟಂತೆ ಸೂಸೈಡ್ ಮಾಡ್ಕೊಂಡ್ಬಿಟ್ಟಂತೆ. ನೆಗೆಟಿವ್ ಥಾಟ್ಸ್, ನಕಾರಾತ್ಮಕವಾದ ಆಲೋಚನೆಗಳು. ಈ ರೀತಿಯ ನಕಾರಾತ್ಮಕವಾದ ಆಲೋಚನೆಗಳು ನಮ್ಮಲ್ಲಿರುವಾಗ ನಾವು ಹರ್ಷವಾಗಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಈ ನಕಾರಾತ್ಮಕವಾದ ನೆಗೆಟಿವ್ ಆಲೋಚನೆಗಳು ನಮ್ಮನ್ನ ಕುಗ್ಗಿಸ್ತಾ ಇದೆ. ಕ್ಷಮಾಪಣೆ ಇಲ್ಲದೆ ಇರೋದು. ಇಂದಿಗ ಅನೇಕರು ಒಬ್ಬರನ್ನೊಬ್ಬರು ಇನ್ನು ಕ್ಷಮಿಸಿಲ್ಲ. ಕ್ಷಮಾಪಣೆ ಇಲ್ಲದೆ ರೋಷವುಳ್ಳವರಾಗಿ, ದ್ವೇಷಗಳನ್ನು ಇಟ್ಟುಕೊಂಡವರಾಗಿ ಜೀವನವನ್ನ ಮಾಡ್ತಾ ಇದ್ದಾರೆ. ಒಂದು ವಿಷಯ ನಿಮ್ಗೆ ಹೇಳ್ತೀನಿ ನೋಡಿ ಪ್ರಿಯರೇ, ಯಾವುದೋ ಸಹೋದರನ ಮೇಲೆ ಸಹೋದರಿ ಮೇಲೆ ಫುಲ್ ದ್ವೇಷ ಇದೆ, ರೋಷ ಇದೆ, ನೀನು ಹೇಗೆ ಪ್ರಾರ್ಥನೆ ಮಾಡ್ತೀಯ? ಹೇಗೆ ಪ್ರಾರ್ಥನೆ ಮಾಡಲು ಸಾಧ್ಯ? ಬರೀ ನಾವು ಏನೋ ಒಂದು ಕಾಟಾಚಾರಕ್ಕೆ ಪ್ರಾರ್ಥನೆ ಮಾಡ್ತಿದ್ದೀವಿ ವಿನ ಅಂತ ಪ್ರಾರ್ಥನೆಗಳನ್ನು ಖಂಡಿತವಾಗಿ ದೇವರು ಕೇಳೋದಿಲ್ಲ. ಒಂದು ವೇಳೆ ಈ ದಿನ ಈ ಸಮಯದಲ್ಲಿ ನಿನಗೆ ಯಾರ ಮೇಲಾದ್ರೂ ರೋಷ ಇದೆಯಾ, ದ್ವೇಷ ಇದೆಯಾ, ಕೋಪಗಳು ಇನ್ನೂ ಬರ್ತಾ ಇದೆಯಾ, ಅದೇ ನಿನ್ನನ್ನ ಕುಗ್ಗಿಸುವಂತದಾಗಿದೆ. ಯಾವಾಗ ನೀನು ಕುಗ್ಗೋಗ್ತೀಯೋ ಆ ಕುಗ್ಗಿಸುವಿಕೆ ನಿನ್ನನ್ನು ಎಲ್ಲಿ ನಡೆಸ್ತಾ ಇದೆ? ಕಾಯಿಲೆಗಳಿಗೆ ನಡೆಸ್ತಾ ಇದೆ, ರೋಗಕ್ಕೆ ನಡೆಸ್ತಾ ಇದೆ, ವನಮೈಯನ್ನ ತಂದು ಕೊಡುವಂತದ್ದಾಗಿದೆ. ಹಾಗಾಗಿ ನಕಾರಾತ್ಮಕವಾದ ಆಲೋಚನೆಗಳನ್ನ ಬಿಟ್ಬಿಡೋಣ, ಎಲ್ಲರನ್ನ ಕ್ಷಮಿಸೋಣ. ಕೆಲವರಲ್ಲಿ ಏನು ಕೆಟ್ಟ ಗುಣ ಇರುತ್ತೆ ಅಂತ ಹೇಳಿದ್ರೆ, ಯಾವಾಗಲೂ ಅಷ್ಟೇ ಇವರಲ್ಲಿರುವಂತ ತಪ್ಪುಗಳನ್ನ ಮಾಡ್ಕೊಂಡ್ಬಿಡ್ತಾರೆ, ಬಿಟ್ಬಿಡ್ತಾರೆ. ಇನ್ನೊಬ್ಬರಲ್ಲಿ ತಪ್ಪುಗಳನ್ನ ಏನ್ ಮಾಡ್ತಾ ಇರ್ತಾರೆ? ಹುಡುಕ್ತಾ ಇರ್ತಾರೆ. ಈ ಬ್ರದರಲ್ಲಿ ಸಿಸ್ಟರ್ ಏನಾದ್ರೂ ತಪ್ಪು ಕಾಣುತ್ತಾ ಇವತ್ತು ತಪ್ಪಿದೆ, ಅವ್ರು ಏನು ತಪ್ಪು ಮಾಡಿದ್ರು ಸಹ ಏನಾದ್ರೂ ಒಂದು ತಪ್ಪನ್ನ ಕಂಡುಹಿಡಿದವ್ರನ್ನ ಏನ್ ಮಾಡ್ತಾ ಇರ್ತಾರೆ? ದ್ವೇಷಿಸ್ತಾ ಇರ್ತಾರೆ, ನೀನು ಸರಿ ಇಲ್ಲ ಎಂಬುದಾಗಿ ಹೇಳ್ತಾ ಇರ್ತಾರೆ. ಯಾವಾಗ ನಮ್ಮಲ್ಲಿ ಪ್ರಿಯರೇ ಈ ಒಂದು ನೆಗೆಟಿವ್ ಥಾಟ್ಸ್ ನಮಗೆ ಬರುತ್ತೋ, ಕ್ಷಮಿಸೋದಿಲ್ವೋ, ಇತರರಲ್ಲಿ ಇನ್ನು ತಪ್ಪುಗಳನ್ನ ಹುಡುಕ್ತಾ ಇರ್ತೀವೋ, ಈ ಎಲ್ಲಾ ಕಾರ್ಯಗಳು ನಮ್ಮನ್ನ ಏನ್ ಮಾಡ್ತಾರೆ? ಕುಗ್ಗಿಸ್ತಾ ಇದ್ದಾರೆ. ಯಾವಾಗ ನಾವು ಕುಗ್ಗುತ್ತೀವೋ ಆಟೋಮೆಟಿಕ್ ಆಗಿ ಕಾಯಿಲೆಗಳನ್ನ ಬರಮಾಡ್ಕೊಂಡ್ಬಿಡ್ತೀವಿ ಪ್ರಿಯರೇ. ಹಾಗಾಗಿ ದೇವರು ಹೇಳ್ತಾ ಇದ್ದಾರೆ, ಹರ್ಷ ಹೃದಯವು ಒಳ್ಳೆಯ ಔಷಧ, ಕುಗ್ಗಿದ ಮನದಿಂದ ವನಮಯ. ಹರ್ಷವಾಗಿ ಇರಲಿಕ್ಕೆ ನಾವೆಲ್ಲರೂ ಸಹ ಕರೆಯಲ್ಪಟ್ಟಿದ್ದೇವೆ. ಹಾಗಾದ್ರೆ ಔಷಧಿ ಅನ್ನುವಂಥದ್ದು ಎಲ್ಲೋ ಇಲ್ಲ. ಆ ಮೆಡಿಸನ್, ಔಷಧಿ ಅನ್ನುವಂಥದ್ದು ಎಲ್ಲಿದೆ? ನಮ್ಮಲ್ಲೇ ಇದೆ. ನಾವು ಹ್ಯಾಪಿ ಆಗಿರ್ಬೇಕು, ನಾವು ಹರ್ಷವಾಗಿರ್ಬೇಕು, ಎಲ್ಲರನ್ನ ಪ್ರೀತಿ ಮಾಡೋಣ, ಎಲ್ಲರನ್ನ ಕ್ಷಮಿಸೋಣ. ಏನಾದ್ರೂ ದ್ವೇಷಗಳಿದ್ರೆ, ರೋಷಗಳಿದ್ರೆ, ಕೋಪಗಳಿದ್ರೆ ಈ ದಿನ ಬಿಟ್ಬಿಡೋಣ ಪ್ರಿಯರೇ. ನಾವು ಯಾವಾಗ ಇನ್ನೊಬ್ಬರನ್ನ ಕ್ಷಮಿಸ್ತೇವೋ,
ಇನ್ನೊಬ್ಬರ ಬಗ್ಗೆ ತಪ್ಪಾಗಿ ಯೋಚನೆ ಮಾಡೋದನ್ನ ಬಿಟ್ಬಿಡ್ತೀವೋ, ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನ ಬಿಟ್ಬಿಡ್ತೀವೋ, ಆಟೋಮೆಟಿಕ್ ಆಗಿ ಅದು ನಮ್ಮನ್ನು ಎಲ್ಲಿ ನಡೆಸುತ್ತೆ? ಆರೋಗ್ಯ ಭಾಗಕ್ಕೆ ನಡೆಸುವಂತದ್ದಾಗಿದೆ. ಆಮೇಲೆ ಇಲ್ಲೇ ಇರಲ್ಲ, ಜೋರಾಗಿ ಒಂದ್ಸರಿ ಹಲ್ಲೆಲೂಯಾ, ಇನ್ನೊಂದ್ಸರಿ ಹಲ್ಲೆಲೂಯಾ. ಮತ್ತೊಮ್ಮೆ ಹೇಳೋಣ ದೇವರ ವಾಕ್ಯವನ್ನ. ಹರ್ಷ ಹೃದಯವು ಒಳ್ಳೆಯ ಔಷಧ, ಕುಗ್ಗಿದ ಮನದಿಂದ ವನಮಯ. ಎಲ್ಲರೂ ಸರಿ ಹೇಳಿ. ಇಲ್ಲ ಪಾಸ್ಟರ್, ಈ ವಾಕ್ಯವನ್ನ ನೀವು ಹೇಳ್ತಾ ಇದ್ರು ಸಹ, ನಾನು ಕೇಳಿಸ್ಕೊಳ್ತಿದ್ರು ಸಹ, ಯಾಕೋ ಕೆಲವ್ರನ್ನ ಕ್ಷಮಿಸಕ್ ಆಗ್ತಾ ಇಲ್ಲ, ಕೆಲವ್ರನ್ನ ಆ ದ್ವೇಷ ಮಾಡೋದನ್ನ ಬಿಡಲಿಕ್ಕೆ ಆಗ್ತಾ ಇಲ್ಲ, ಆ ತಪ್ಪುಗಳನ್ನ ಹುಡ್ಕೋದನ್ನ ಅದನ್ನ ಬಿಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳೋರು ನೀವೇನ್ ಮಾಡಿ ಅಂತಂದ್ರೆ, ಈ ಸಮಯದಲ್ಲಿಯೇ, ಈ ಕ್ಷಣದಲ್ಲಿಯೇ ಯೇಸು ಸ್ವಾಮಿ ಹತ್ರ ನಾವೆಲ್ಲ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡೋಣ. ಕರ್ತನನ್ನ ಬಲವಾಗಿ ನಂಬ್ರಿ. ದೇವರೇ, ಇದನ್ನ ಬಿಡಲಿಕ್ಕೆ ಆಗ್ತಾ ಇಲ್ಲ, ನನ್ನ ಇದರಿಂದ ಬಿಡುಗಡೆ ಮಾಡಿ ಎಂಬುದಾಗಿ ಕೇಳಿಕೊಳ್ಳುವುದೇ ಆದರೆ, ಕರ್ತನ ವಿಶೇಷವಾಗಿ ನಿನ್ನಲ್ಲಿ ಏನು ಹೋರಾಟ ನಡೀತಿದೆಯೋ, ಆ ಕೋಪ, ದ್ವೇಷ, ಆವೇಶ ಅನ್ನುವಂಥ ಹೋರಾಟ ಏನು ನಡೀತಿದೆಯೋ, ಆ ಹೋರಾಟದಿಂದ ಕರ್ತನ ತಾನೇ ವಿಶೇಷವಾಗಿ ನಿನ್ನನ್ನು ಬಿಡಿಸಲು ಶಕ್ತನಾಗಿದ್ದಾನೆ. ಆಮೇಲೆ ಬನ್ನಿ, ನಾವಿರುವಂತಹ ಸ್ಥಳಗಳಲ್ಲಿ ತಲೆಗಳನ್ನ ಬಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಸ್ತೋತ್ರ ಕರ್ತನಾದ ದೇವರೇ, ಸ್ತೋತ್ರ ರಾಜ. ಹರ್ಷ ಹೃದಯವು ಒಳ್ಳೆಯ ಔಷಧ, ಕುಗ್ಗಿದ ಮನದಿಂದ ವನಮೈ ಗಾಗಿ ಹೇಳುವುದರ ಮೂಲಕ ಸಭೆಯನ್ನ ಎಚ್ಚರಿಸಿದ್ದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಈ ಒಂದು ಹರ್ಷ, ಈ ಒಂದು ಸಂತೋಷ ಅದು ನಮ್ಮ ಆಂತರ್ಯಕ್ಕೆ ಸಂಬಂಧಪಟ್ಟದ್ದು ಎಂಬುದಾಗಿ ಹೇಳಿ ಎಚ್ಚರಿಸಿದ್ದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರ ಸಂತೋಷದ ಮೂಲ ಅದು ನೀವೇ ಆಗಿದ್ದೀರಪ್ಪ, ವಂದನೆಗಳು. ಬನ್ನಿರಿ ಪ್ರಿಯ ಕರ್ತನ ಬಳಿಯಲ್ಲಿ ಕೇಳಿಕೊಳ್ಳೋಣ. ಆ ಯೇಸುವೇ, ನನ್ನಲ್ಲಿ ಬರ್ತಾ ಇರುವಂತ ಎಲ್ಲ ನಕಾರಾತ್ಮಕ ಆಲೋಚನೆಗಳು, ನೆಗೆಟಿವ್ ಆಲೋಚನೆಗಳನ್ನ ತೆಗೆದುಹಾಕು, ಎಲ್ಲರನ್ನ ಕ್ಷಮಿಸುವಂತ ಕೃಪೆಯನ್ನ ಕೊಡು, ನನ್ನ ಮನಸ್ಸನ್ನ ಪರಿವರ್ತನೆ ಮಾಡು, ನನ್ನ ಹೃದಯವನ್ನ ಮಾರ್ಪಡಿಸು ಎಂಬುದಾಗಿ ಹೇಳಿಕೊಂಡಿದ್ದೀವಿ ಪ್ರಿಯರೇ. ಯಾರ ಮೇಲಾದರೂ, ನಿಮ್ಮ ಕುಟುಂಬದವರ ಮೇಲಾದರೂ, ಅಥವಾ ನೀನು ಕೆಲಸ ಮಾಡುವಂತ ಆ ಕೆಲಸಗಾರನ ಮೇಲಾದರೂ, ಅಥವಾ ಇತರ ವಿಶ್ವಾಸಿಗಳ ಸಂಗಡ ಇರಬಹುದು, ಯಾರ ಮೇಲಾದರೂ ಸಹ ಯಾವುದೇ ರೋಷ, ದ್ವೇಷ ಬರ್ತಿದ್ರು ಸಹ ಆ ಕರ್ತನ ಇದರಿಂದ ನನ್ನನ್ನು ಬಿಡುಗಡೆ ಮಾಡು. ನನ್ನಲ್ಲಿ ಒಂದೆಲ್ಲ ಕೋಪ, ಎಲ್ಲ ದ್ವೇಷವನ್ನ, ಎಲ್ಲ ರೋಷಗಳನ್ನ ತೆಗೆದುಹಾಕು ಎಂಬುದಾಗಿ ಹೇಳಿಕೊಳ್ಳೋಣ ಪ್ರಿಯರೇ. ಸ್ತೋತ್ರ ಕರ್ತನ ದೇವರೇ. ಯಾರ್ಯಾರು ಸ್ವಾಮಿ ಈ ಸಮಯದಲ್ಲಿ ಇಂಥ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೋ ಸ್ವಾಮಿ, ಎಲ್ಲ ಜನ ಮುದ್ದು ಮಕ್ಕಳನ್ನ ವಿಶೇಷವಾಗಿ ಬಲಪಡಿಸು ತಂದೆ. ಅವರನ್ನ ಹರುಷಕ್ಕೆ ನಡೆಸು, ಸಂತೋಷಕ್ಕೆ ನಡೆಸು ಕರ್ತನೆ. ಇದರ ನಿಮಿತ್ತ ಕರ್ತನ ಉತ್ತಮವಾದ ಆರೋಗ್ಯ ಭಾಗ್ಯವನ್ನ ಎಲ್ಲರೂ ಹೊಂದಿಕೊಳ್ಳಲಿ ಅಯ್ಯ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಕರ್ತನ ದೇವರೇ. ಇತರ ಜನರು ಮಾಡಿದಂತ ಸಮಸ್ಯೆಗಳ ನಿಮಿತ್ತ ಈ ದಿನ ಯಾರೆಲ್ಲ ಕುಗ್ಗಿ ಹೋಗಿದ್ದಾರೋ, ಇತರರು ಮಾಡಿದ ಪಿತೂರುಗಳಿಂದ ಯಾರೆಲ್ಲ ಸ್ವಾಮಿ ಕುಗ್ಗಿ ಹೋಗಿದಾರಯ್ಯ, ಅವರೆಲ್ಲರನ್ನ ಕರ್ತನ ದೇವರೇ ವಿಶೇಷವಾಗಿ ನೀನು ಬಲಪಡಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ, ನಡೆಸಿಕೊಡುವುದಕ್ಕಾಗಿ ಸ್ತೋತ್ರ. ಬಂದಂತೆಲ್ಲ ವಿಶ್ವಾಸಿಗಳನ್ನ ಕಟ್ಟು ಕರ್ತನೆ. ಈ ಉದಯ ಕಾಲದಲ್ಲಿ ಈ ಸ್ವರವನ್ನ ಕೇಳುತ್ತಾ ಇರುವಂತೆಲ್ಲ ಸಹೋದರ ಸಹೋದರಿಯರನ್ನ ವಿಶೇಷವಾಗಿ ಬಲಪಡಿಸಪ್ಪ. ಹಾಗೆ ಮಾಡುವುದಕ್ಕಾಗಿ ವಂದನೆಗಳು, ನಡೆಸಿದ್ದಕ್ಕಾಗಿ ಸ್ತೋತ್ರ. ಸಕಲ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆಯನ್ನು ಯೇಸು ರಾಜನಿಗೆ ಸಲ್ಲಿಸುತ್ತಾ ಯೇಸುವಿನ ಉನ್ನತವಾದ ನಾಮದಲ್ಲಿ ಪ್ರಾರ್ಥಿಸಿದ್ದನ್ನು ಹೊಂದಿಕೊಳ್ಳುತ್ತೇವೆ ನಮ್ಮ ಸ್ವರ್ಗೀಯ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿ ಸಹ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದರೆ ನಮ್ಮ ತಪ್ಪನ್ನು ಸಹ ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸಿದಲ್ಲ ಕೇಳಿಕೊಳ್ಳ ತಪ್ಪಿಸು. ರಾಜ್ಯವು ಬಲವು ಮಹಿಮೆ ಸದಾ ಕಾಲವು ನಿಮಗೆ ನನ್ನ ಸ್ವಾಮಿ, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ, ಆಮೆನ್. ಇಗೋ, ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಕೃಪೆಯು, ಪರಮ ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು, ಸಹವಾಸವು ಮತ್ತು ಅಭಿಷೇಕವು ಈಗಲೂ ಯಾವಾಗಲೂ ನಮ್ಮೆಲ್ಲರೂ ಕೂಡ ಶಾಶ್ವತವಾಗಿ ಜೀವಿಸಿ ಆಡಲಿ, ಆಮೆನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನು ಸಹ ಆಶೀರ್ವಾದ ಮಾಡಲಿ.